ಚಳಿಗಾಲದಲ್ಲಿ ಯಾವ ತರಕಾರಿ ತಿಂದರೆ ಮಕ್ಕಳಿಗೆ ಶೀತ ಆಗುತ್ತೆ, ಮಕ್ಕಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ಬಾಣಂತಿಗೆ ಯಾವ ಥರ ಸಾರು ಬರೆಸ್ಬೇಕು, ಮನೇಲಿ ಮೆಚೂರ್ ಆಗಿರೋಂಥ ಹೆಣ್ಮಕ್ಳಿದ್ರೆ ಅವ್ರಿಗೆ ಯಾವ ಥರ ಸಾರು ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ನನ್ನ ಹತ್ರ ಇದೆ ಒಂದು ಪರಿಹಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಮ್ಮ ಅಜ್ಜಿ ಸಿರಿಮನೆಯ ಸುಪಸಿರಿ ರಾಕೇಶ್. ಸ್ನೇಹಿತರೆ, ನಮ್ಮ ಹತ್ರ ಒಂದು ಇನ್ಸ್ಟೆಂಟ್ ಆಗಿ ಇದನ್ನು ನಾವು ಬಾಣಂತಿ ರಸಂ ಪೌಡರ್ ಅಂತಲೂ ಹೇಳ್ತೀವಿ, ಪೆಪ್ಪರ್ ರಸಂ ಪೌಡರ್ ಅಂತಲೂ ಹೇಳ್ತೀವಿ. ಇದನ್ನು ಜಸ್ಟ್ ಮೂರೇ ಸ್ಟೆಪ್ಪಲ್ಲಿ ನೀವು ರಸಂ ಕೂಡ ಮಾಡ್ಬೋದು ಸ್ನೇಹಿತರೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಪ್ಯಾನಿಗೆ. ಜಸ್ಟ್ ಆ ತುಪ್ಪ ಕರಗಿದ ತಕ್ಷಣ 1/4 ಚಮಚ ನಮ್ಮ ರಸಂ ಪೌಡರ್ನ ಹಾಕಿ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಸಾಕು, ರಸಂ ರೆಡಿ ಆಗುತ್ತೆ. ಸೊ ಇದಕ್ಕೆ ಏನೆಲ್ಲ ನಾವು ಹಾಕಿರ್ತೀವಪ್ಪ ಅಂತಂದರೆ, ಇದಕ್ಕೆ ನಾವು ಕರಿಮೆಣಸು ಅಂದರೆ ಜಾಸ್ತಿ ಪ್ರಪೋರ್ಷನಲ್ಲಿ ಕರಿಮೆಣಸು, ಹಳೆ ಹುಣಸೆಹಣ್ಣು, ಒಂದು ಕರ್ಬೇವಿನ ಸೊಪ್ಪು, ಮತ್ತು ತಾಲಿಸ್ಪತ್ರಿ, ಹಿಪ್ಲಿ, ಜೀರಿಗೆ, ಅಜ್ವೈನ್, ಸೋಂಪು, ಈ ಥರ ಸಾಕಷ್ಟು ಪದಾರ್ಥಗಳನ್ನ ಹಾಕಿ ನಾವು ಒಂದು ರಸಂ ಪೌಡರ್ನ ರೆಡಿ ಮಾಡಿರ್ತೀವಿ. ನಾವು ಇದನ್ನು ಇನ್ಸ್ಟೆಂಟ್ ರಸಂ ಪೌಡರ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ನೀವು ಮನೇಲಿ ಮಾಡ್ಕೊಳ್ಳೋ ಅಂಥ ರಸಂ ಪೌಡರ್ ಆಗಿರ್ಬೋದು, ಜೊತೆಗೆ ಅಂಗಡಿಗಳಲ್ಲಿ ತಗೊಳ್ಳೋ ಅಂಥ ರಸಂ ಪೌಡರ್ ಆಗಿದ್ದು, ಅದೆಲ್ಲದಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಕಷಾಯ ಮಾಡ್ಕೊಂಡು ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ರಸಂ ಅಂತೂ ಮಾಡ್ಕೋಬೋದಲ್ವಾ. ಸೊ ಹಾಗಾದರೆ ನಮ್ಮ ಅಮ್ಮ ಅಜ್ಜಿ ಸಿರಿಮನೆಯಲ್ಲಿ ಸಿಗೋ ಅಂಥ ರಸಂ ಪೌಡರ್ನ ಬೈ ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ತಗೊಂಡು ಟೇಸ್ಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಅಮ್ಮ ಅಜ್ಜಿ ಸಿರಿಮನೆಯ ಸುಪಸಿರಿ ರಾಕೇಶ್.